ಗುರುಜಿ ಸೈಲೆಂಟ್ ಆಗಿ ನಿಂತಿದ್ದಾರೆ ಅಂದ್ರೆ ನಂಗೆ ಶಾಕ್ ಆಗ್ತಾ ಇದೆ. ಗುರುಗಳೇ ಏನ್ ಇವತ್ತು ನೀವು ಸೈಲೆಂಟ್ ಆಗಿ ಮ್ಯಾಮ್ ಮನೇಲಿ ಏನಾದ್ರು ಹೇಳಿದ್ರ ಸೈಲೆಂಟ್ ಆಗಿರ್ಬೇಕಂತ? ಏನು ಹೇಳಿಲ್ಲ ತಾನೆ ಸರ್? ಮ್ಯಾಮ್ ಏನು ಹೇಳಲ್ಲ ಸರ್. ಓಕೆ ಗುರುಗಳೇ ಕೊಡಿ. ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಖುಷಿ ಆಗ್ತಾ ಇದೆ. ಸೊ ಸ್ಟ್ರೈಟ್ ಕ್ವಶನ್ಗೆ ಬಂದ್ಬಿಡ್ತೀನಿ. ನಿಮ್ ಲವ್ ಸ್ಟೋರಿ ಬಗ್ಗೆ ನಂಗೆ ಹೇಳಿ, ನಮಗೆಲ್ಲರಿಗೂ ಹೇಳಿ. ಫಸ್ಟ್ ಇಲ್ಲಿ ಎಲ್ಲ ಬಂದಿರೋರ್ಗೂ ತುಂಬಾ ಧನ್ಯವಾದಗಳು. ಅದೇ ತರ ರೂಪೇಶ್ ಶೆಟ್ಟಿ ನಾನು ಬಿಗ್ ಬಾಸ್ ಅಲ್ಲಿ ಏನ್ ಮಗನಾಗಿ ನೋಡಿದ್ದೆ ಈಗಲೂ ಹಾಗೆ ನೋಡ್ತಾ ಇದ್ದೀನಿ. ಈ ಸಿನಿಮಾನ ಎಲ್ಲರೂ ಕೂಡ ಗೆಲ್ಸಿ ನಾನು ತುಂಬಾ ಖುಷಿ ಪಡ್ತೀನಿ. ನನ್ನಷ್ಟು ಖುಷಿ ಪಡೋನು ಯಾರಿಲ್ಲನಪ್ಪ. ಅದೇನೋ ಈಗಲೂ ನಾನು ತುಂಬಾ ಒಂದು ಮಗನಾಗಿ ನೋಡ್ತೀನಿ, ಒಂದು ಲವರ್ ಆಗಿ ನೋಡ್ತೀನಿ. ಅದ್ರಲ್ಲಿ ಆ ಥರ ಎರಡು ಕನೆಕ್ಷನ್ ಕನೆಕ್ಟ್ ಆಗಿತ್ತು ನನಗೆ. ಅದೇನೋ ಗೊತ್ತಿಲ್ಲ, ಎರಡು ಹೃದಯ ಇದ್ದಂಗೆ ನಮಗೆ. ಅದೇ ಥರ ನಮ್ಮ ರೂಪೇಶ್ ಸಾಜಿನ ನಮ್ಮ 3 ಜನ ತುಂಬಾ ಚೆನ್ನಾಗಿತ್ತು. ಆ 3 ಜನದಿಂದ ಇಲ್ಲಿ ಕರ್ಕೊಂಡ್ಬಂದು ನನ್ನ ಹೆಂಡತಿ ಹತ್ರ ಬಟ್ಟೆ ನಿಲ್ಲಿಸಿದ್ದೆ. ಈ ಬಿಗ್ ಬಾಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ 3 ಜನ ಬಿಗ್ ಬಾಸ್ ಅಲ್ಲಿ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ. ನನಗೆ ಒಳ್ಳೆ 3 ಜನ ಒಳ್ಳೆ ಫ್ರೆಂಡ್ ಆಗಿದ್ದೀವಿ, ಮಗನಾಗಿದ್ದೀವಿ, ಫ್ರೆಂಡ್ ಆಗಿದ್ವಿ. ನಮ್ಮ ಮಿಸಸ್ ಚೆನ್ನಾಗಿ ಮಾತಾಡ್ತಾರೆ ನನಗಿಂತ. ಹೌದಾ? ಆಯ್ತು ಮೇಡಮ್ ಹೇಳಿ, ಯಾವಾಗ ಲವ್ ಆಯ್ತು, ಯಾವಾಗ ಶುರು ಆಯ್ತು? ಮದ್ವೆ ಆದ್ಮೇಲೆ ಲವ್ ಆಯ್ತಾ, ಮದ್ವೆ ಮುಂಚೆ ಲವ್ ಆಯ್ತಾ, ಹೆಂಗೆ? ಸರ್ ಏನು ಹೇಳ್ಕೊಡ್ತಾ ಇದ್ದೀರಾ? ನಾನೇ ಹೇಳ್ತೀನಿ, ಅದೇನಾರು ಹೇಳಿ. ಅವ್ರೇನಾದ್ರು ಹೇಳ್ಬೇಕಲ್ಲ. ನಾನು ಇರೋ ಸತ್ಯ ಹೇಳ್ತೀನಿ, ಯಾರು ತಪ್ಪು ತಿಳ್ಕೋಬೇಡಿ. ಹಾಗಾಗಿ ಹೌದಾ, ಒಳ್ಳೇದಾಯ್ತು. ಯಾರೊಬ್ರು ಇರ್ಬೇಕು ವಿರೋಧ ಪಕ್ಷದವರು. ನಾನು ನನ್ನ ಹೆಂಡತಿನ ತುಂಬಾ ಇಷ್ಟಪಡ್ತೀನಿ. ಅಂದ್ರೆ ಸರಸ್ವತಿಯಾಗಿ ನೋಡ್ತೀನಿ, ಲಕ್ಷ್ಮಿಯಾಗಿ ನೋಡ್ತೀನಿ, ದುರ್ಗಿಯಾಗಿ ನೋಡ್ತೀನಿ. ಆಗಾಗ ಅಡುಗೆ ಮನೆಯಿಂದ ಸೌಂಡ್ ಏನಾದ್ರು ಬೀಳ್ತಾರತ್ತ ಸರ್ ಅಲ್ಲಿಗೆ? ಇಲ್ಲ, ನಾನು ಮನೆಯಲ್ಲಿ ಏನು ಮಾತಾಡಲ್ಲ, ಮೌನವಾಗಿರ್ತೀನಿ. ನನ್ನ ಹೆಂಡತಿನ ನಾನು ಇವತ್ತರೆಗೂ ಸಖತ್ ಲವ್ ಮಾಡಿ ಮದುವೆ ಆಗಿದ್ದೀನಿ. ಆದ್ರೆ ನಾನೊಬ್ಬ ತುಂಬಾ ಸಂಪಾದನೆ ಮಾಡ್ಬೇಕಂತ ಆಸೆಯಿಂದ ಮಾತಾಡ್ತಿರಲ್ಲ. ಈ ವೇದಿಕೆ ಮೇಲೆ ಪ್ರಾಮಿಸ್ ಮಾಡ್ತೀನಿ, ಈ ಪ್ರಪಂಚದಲ್ಲಿ ಯಾರು ಲವ್ ಮಾಡೋದು ಅಷ್ಟು ಲವ್ ಮಾಡ್ತೀನಿ. ನಿಜವಾಗ್ಲೂ ಬೇಕಾದ್ರೆ ನಮಸ್ಕಾರ ಮಾಡಿ ಹೇಳ್ತೀನಿ. ಅಯ್ಯೋ, ನಾನು ಅಷ್ಟು ಲವ್ ಮಾಡ್ಬೇಕಂತ ನನ್ಗೆ ಹೇಳ್ತಾ ಇದ್ದೆ. ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಹಾಗಾದ್ರೆ ನೆಕ್ಸ್ಟ್ ನೀವು ಆಕ್ಷನ್ ಡೈರೆಕ್ಷನ್ ಎಲ್ಲ ನಿಮ್ ಆನ್ ಸ್ಕ್ರೀನ್ ಸರ್. ನೀವು ಫೀಲ್ ಏನಾದ್ರು ಚೇಂಜ್ ಮಾಡ್ಬಿಟ್ರೆ ಹಿಂಗೆ ನೀವು? ಇಲ್ಲ, ಈಗ ಲವ್ ಫೀಲ್ ಅಲ್ಲಿ ಇದ್ದೀನಿ. ಇಲ್ಲ, ನಾನು ತುಂಬಾ ದಿನ ಆದಂತ ಆಸೆ ಇದೆ. ಅಂದ್ರೆ ಇದನ್ನ ಹೇಳ್ಕೊಳಕ್ ಒಂದು ವೇದಿಕೆ ಸಿಕ್ಕಿರ್ಬೋದೇನಪ್ಪ. ನಾನು ಹೆಂಡತಿ ಹತ್ರ ಹೇಳ್ಕೊಂಡಿಲ್ಲ. ಹುಚ್ಚು ಪ್ರೀತಿ ನನ್ನ ಹೆಂಡತಿ ಮೇಲೆ, ನನ್ನ ಮಗಳ ಮೇಲೆ. ನನ್ನ ಒಬ್ಬನಿಗೆ ಗೊತ್ತು ಅಷ್ಟು ಲವ್. ಅದೇನೋ ಗೊತ್ತ, ಮುಂಚೆ ಲವ್ ಮಾಡ್ತಿದ್ದ, ಮತ್ತೆ ಗ್ಯಾಪ್ ಆಗಿತ್ತು. ಈಗ ಗ್ಯಾಪ್ ಯಾಕಾಗಿತ್ತು ಅಂದ್ರೆ ಎಲ್ಲರಿಗೂ ಗುರುಕಿರಣ್ ಅವ್ರ ವೈಫ್ ಕರೆಕ್ಟ್ ಆಗಿ ಹೇಳಿದ್ರು, ಪಿಕ್ಚರ್ ಮಾತ್ರ ಚಂದ ಲವ್ ಅಂತ. ಹಾಗಾಗಿ ನಾವು ತುಂಬಾ ಪಿಕ್ಚರ್ ನೋಡ್ತಿದ್ದು, ತುಂಬಾ ಲವ್ ಮಾಡ್ತಾ ಇದ್ದು. ಈಗ ರೂಪೇಶ್ ಶೆಟ್ಟಿ ಪಿಕ್ಚರ್ ಇಂದ ನೋಡಿ ಇನ್ನೂ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಖಂಡಿತ ಮಾಡ್ತೀವಿ. ಸಖತ್ತನ ಸೂಪರ್ ಆಕ್ಟಿವ್ ಮಾಡ್ತೀವಿ ಕಾಣ, ಕಲಾವಿದ ಕಾಣ. ನೀವ್ ಹೇಳಿ, ಅವ್ರು ಹೇಳಿದ್ರು. ಆದ್ರೆ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ನಾವು ಅವರನ್ನ ತೆರೆ ಮೇಲೆ ನೋಡೋದಕ್ಕೂ ಅಥವಾ ಅದೊಂದು ಕಾರ್ಯಕ್ರಮದಲ್ಲಿ ನೋಡೋದಕ್ಕೂ, ಮನೆಯಲ್ಲಿ ನೀವು ನೋಡೋದಕ್ಕೂ ಹಸ್ಬೆಂಡ್ ಆಗಿ, ಸೊ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಲವ್ ಮಾಡುವಾಗ ಯಾವ ತರ ಇರುತ್ತೆ ಅಂತಂದ್ರೆ, ಅದಕ್ಕೆ ಬರೀ ಲವ್ ಮಾತ್ರ ಇರುತ್ತೆ, ಬೇರೆ ಏನು ಇರಲ್ಲ, ಫ್ಯಾಮಿಲಿ ಇರಲ್ಲ, ಏನು ಇರಲ್ಲ. ಅವಾಗ ನಾವ್ ಅವ್ರಿಗಾಗ್ಲಿ, ಅವ್ರು ನಮಗಾಗ್ಲಿ ಟೈಮ್ ಕೊಡಕ್ಕಿರುತ್ತೆ. ಮದ್ವೆ ಆದ್ಮೇಲೆ ಅದು ಆಗಲ್ಲ, ಫ್ಯಾಮಿಲಿ ಆಗ್ಬಿಡುತ್ತೆ. ಈಗ ಅಪ್ಪ ಅಮ್ಮ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಮಕ್ಳಿರ್ತಾರೆ. ಹಂಗಾಗಿ ಎಷ್ಟು ಟೈಮ್ ಕೊಡಕ್ಕೂ ಸಾಕಾಗಲ್ಲ. ಅವಾಗ ಏನಾಗುತ್ತೆ, ಗ್ಯಾಪ್ ಆಗುತ್ತೆ, ಒಬ್ರ ಮೇಲೆ ಒಬ್ರು ಕೋಪ ಅವಾಗ ಬರೋದು. ಅದನ್ನ ಅರ್ಥ ಮಾಡ್ಕೊಂಡವ್ರಿಗೆ ಮನೇಲಿ ಏನೂ ಪ್ರಾಬ್ಲಮ್ ಇರಲ್ಲ. ಇವರು ಕಷ್ಟಪಡ್ತಾರೆ, ಮನೆ ಸಾಗಿಸ್ತಾರೆ, ನಾವು ಅವ್ರ ಹಿಂದೆ ಹೋಗ್ಬೇಕಷ್ಟೇ. ಅದ್ ಬಿಟ್ರೆ ಬೇರೆ ಏನು ಆಪ್ಷನ್ಸೇ ಇರಲ್ಲ. ಪ್ರೀತಿ ಮಾಡಲ್ಲ ಅನ್ನೋದಕ್ಕೆ, ಪ್ರೀತಿ ತೋರ್ಸೋದಕ್ಕೆ ಅವ್ರ ಕೆಲಸ ಮಾಡಕ್ಕೂ ಟೈಮ್ ಇರಲ್ಲ. ಪ್ರೀತಿ ತೋರ್ಸಕ್ಕೆ ಎಲ್ಲಿಂದ ಟೈಮ್ ಇರುತ್ತೆ? ದುಡ್ಡು ಎಲ್ಲರನ್ನೂ ಸಾಕ್ಬೇಕಲ್ವ ಅವರು. ಹಂಗಾಗಿ ನಾವು ಮದ್ವೆ ಆಗುವಾಗ ಒಂದೇ ಮಾತು ಹೇಳ್ಕೊಂಡಿದ್ದು, ನಾನು ನರ್ಸಾಗಿ ಕೆಲಸ ಮಾಡ್ತಿದ್ದೆ, ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ನಾನು ನರ್ಸ್ ಅಂತ ಅಂದ್ಬಿಟ್ಟು. ಆದ್ರೆ ಅವ್ರಿಗೆ ನಾನು ಲವ್ ಮಾಡ್ತೀನಿ ಅಂತಾನು ಕೇಳಲಿಲ್ಲ, ಡೈರೆಕ್ಟ್ ಆಗಿ ಕೇಳಿದ್ರು ಮದುವೆ ಮಾಡ್ಕೋತೀಯಾ ಅಂತ ಅಂದ್ಬಿಟ್ಟು. ನಮ್ ಕೆಲ್ಸದ ಬಗ್ಗೆ ಹೊರಗಡೆ ಕೆಟ್ಟ ಒಪಿನಿಯನ್ ಇದೆ. ನಿಮ್ ಫ್ಯಾಮಿಲಿ ದೊಡ್ಡದು, ನಮ್ದು ಚಿಕ್ಕದು. ಆವಾಗ ಏನಾಗುತ್ತೆ ಅಂತಂದ್ರೆ, ಕೆಟ್ಟದ್ದು ಅಂತ ಅಂದಾಗ ಅಲ್ಲಿ ಕೆಟ್ಟದೇ ಬರುತ್ತೆ, ಒಳ್ಳೇದು ಯಾವಾಗ್ಲೂ ಬರಲ್ಲ. ಒಳ್ಳೇದಕ್ಕೆ ಯಾವತ್ತು ಒಳ್ಳೆತನ ಅನ್ನೋದಿರಲ್ಲ, ಕೆಟ್ಟದಕ್ಕೆ ಜಾಸ್ತಿ ಪ್ರಮೋಷನ್ ಇರುತ್ತೆ. ಹಂಗಾಗಿ ನಾನು ಅವ್ರಿಗೆ ಹೇಳ್ದೆ, ನನ್ನ ಪ್ರೊಫೆಷನ್ ಬಗ್ಗೆ, ನನ್ನ ಬಗ್ಗೆ ಗೌರವ ತೋರ್ಸಂಗಿದ್ರೆ ಮಾತ್ರ ನಾನು ಒಪ್ಕೊಳ್ಳೋದು, ಇಲ್ಲ ಅಂದ್ರೆ ಇಲ್ಲ ಅಂತ.
ಆದ್ರೆ ಅವತ್ತು ಹೇಳಿದ್ರು, ನಾನು ಯಾವತ್ತೂ ನಿನ್ ಕೆಲ್ಸದ ಬಗ್ಗೆ ಆಗ್ಲಿ ನಿನ್ ಬಗ್ಗೆ ಆಗ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳಲ್ಲ ಅಂತ. ಅವತ್ತಿಂದ ಇವತ್ತಿನ ತನಕ ಹಾಗೆ ಇದ್ದಾರೆ ಅವರು. ಹಂಗಾಗಿ ನಾನು ಯಾವತ್ತೂ ಅವ್ರ ಬಗ್ಗೆ ತಪ್ಪಾಗಿ ಹೇಳೋದೇ ಇಲ್ಲ ಎಲ್ಲೂ. ರೀಟೇಕ್ ಬೇಕಾ? ಪಾಪ. ಓಕೆ, ಆದ್ರೆ ಬನ್ನಿ ಮುಂದೆ ಬನ್ನಿ. ಸೊ ಫೈನಲಿ ಇವಾಗ ಹೇಗೆ ಅನಿಸ್ತಾ ಇದೆ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಮ್ಯಾರೇಜ್? ಇಲ್ಲ, ಚೆನ್ನಾಗಿದೆ. ಮಗು ಆಗೋ ತನಕ ಒಂದ್ ಪ್ರೀತಿ ಇರುತ್ತೆ, ಮಗು ಆದ್ಮೇಲೆ ಇನ್ನೊಂದ್ ಪ್ರೀತಿ ಇರುತ್ತೆ. ಅದು ಎಲ್ಲರಿಗೂ ಹಂಚ್ಬೇಕಾದಾಗ ನಾವು ಅರ್ಥ ಮಾಡ್ಕೊಂಡು ಹಂಚ್ಬೇಕಾಗತ್ತೆ. ಈಗ ಅವ್ರು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಬೈಯೋದಾಗ್ಲಿ, ಅವ್ರು ತಪ್ಪು ಮಾಡಿದ್ರು ಅಂತ ನಾವು ಬೈಯೋದಕ್ಕಿಂತ ಯಾಕೆ ತಪ್ಪು ಮಾಡಿದ್ರು ಅಂತ ಅರ್ಥ ಮಾಡ್ಕೊಂಡು ಬದುಕೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಅಷ್ಟೇ ನಾನು ಎಲ್ಲರಿಗೂ ಹೇಳೋದು. ನಂಗೆ ಗೊತ್ತು ಮ್ಯಾಮ್, ನಿಮ್ಗೆ ಹೆಂಗ್ ಇಷ್ಟು ಸಹನೆ ಇದೆ ಜೀವನದಲ್ಲಿ ಅಂತ. ಈ ನರ್ಸು ಡಾಕ್ಟರ್ಗಳಿಗೆ ಇಷ್ಟು ಲೈಫಲ್ಲಿ ಇಷ್ಟು ಸಹನೆ ಇರೋದು ಯಾಕಂದ್ರೆ ಅಷ್ಟು ಕೇರ್ಫುಲ್ ಆಗಿರ್ಬೇಕು ಪೇಷಂಟ್ಸ್ ಜೊತೆಗೆ, ಅಷ್ಟು ತಾಳ್ಮೆ ಇರಬೇಕು. ಅದೇ ತಾಳ್ಮೆ ನಿಮ್ ಸಂಸಾರವನ್ನ ಕೂಡ ಕಾಪಾಡಿದೆ. ಬಹಳ ಖುಷಿ ಆಯ್ತು. ಸರ್, ಏನು ಪ್ರಪೋಸ ಮಾಡ್ಲಿಲ್ವಂತೆ ನೀವು? ಇನ್ನು ಮುಂದೆ ಮಾಡ್ತೀನಿ ಮೇಡಮ್. ಹೇಳ್ಬೇಕು, ಬಿಗ್ ಬಾಸ್ ಹೋದಾಗ ಎಲ್ಲರೂ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೋಗ್ಲಿಲ್ಲ, ಅವ್ರನ್ನ ತಪ್ಕೊಳ್ಳಿಲ್ಲ, ತುಂಬಾ ದಿವಸ ದೂರ ಇದ್ರಿ ಏನಕ್ಕೆ ಅಂತ ತುಂಬಾ ಜನ ಕೇಳಿದ್ರು. ಎಲ್ಲೋದ್ರೂ ಕೇಳ್ತಾನೆ ಇರ್ತಾರೆ, ನಿಮ್ಮಿಬ್ರ ಮಧ್ಯೆ ಏನಾದ್ರು ಪ್ರಾಬ್ಲಮ್ ಯಾಕೆ ಅಂತ ಅಂದ್ಬಿಟ್ಟು. ಅದನ್ನ ಹೇಳ್ಬೇಕು. ಇವಾಗ ಒಂದ್ ವೇದಿಕೆ ಸಿಕ್ಕಿದೆ ಹೇಳಕ್ಕೆ. ನಮ್ದು ಹಿಂದೂ ಸಂಸ್ಕೃತಿನಲ್ಲಿ ಮಿಲ್ಟ್ರಿಗೆ ಹೋಗಿರ್ತಾರೆ 1 ವರ್ಷ 2 ವರ್ಷ, ಕೆಲವರು 5 ವರ್ಷ ಬಿಟ್ಟು ಬರ್ತಾರೆ. ಎಲ್ಲಿ ಏರ್ಪೋರ್ಟ್ ಅಲ್ಲಿ ಬರ್ಲಿ, ಟ್ರೈನಲ್ಲಿ ಬರ್ಲಿ, ಎಲ್ಲಿ ಬಂದ್ರು ಯಾರು ಹೋಗಿ ತಪ್ಕೊಳ್ಳಲ್ಲ. ಯಾಕೆಂದ್ರೆ ಅದು ನಮ್ ಹಿಂದೂ ಸಂಸ್ಕೃತಿ. ಅಷ್ಟು ವರ್ಷ ಬಿಟ್ಟವ್ರೆ, ಅವ್ರು ಯಾರು ತಪ್ಕೊಳ್ಳಲ್ಲ, ಮುಟ್ಕೊಡಲ್ಲ, ಮುದ್ದಾಡಲ್ಲ ಅಂತ ಅಂದ್ಮೇಲೆ ನಾವು ಬಿಟ್ಟಿರೋದೇ 1 ತಿಂಗಳಾದ್ಮೇಲೆ ಒಳಗೆ ಹೋಗಿದ್ದೀವಿ. ನಾವ್ ಹೆಂಗೆ ನಮ್ಮ ಸಂಸ್ಕೃತಿನ ಮೀರಕ್ಕಾಗತ್ತೆ? ಹಂಗಾಗಿ ಅದು ಇದಾಯ್ತು. ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಮ್ಮಿಬ್ರ ಮಧ್ಯೆ ಯಾವ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅವ್ರು ಯಾವತ್ತೇ ತಪ್ಪು ಮಾಡ್ಲಿ, ನಾನು ಯಾವತ್ತೂ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಲ್ಲ. ಅವ್ರು ತಪ್ಪು ಮಾಡಿದ್ರು ನಾನು ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ನಾವು ಪ್ರೀತಿಸಿ ಮದುವೆ ಆಗಿರೋದ್ರಿಂದ ಆ ಪ್ರೀತಿನ ನಾವು ಕೊನೆ ತನಕ ಕಾಪಾಡಬೇಕಾಗತ್ತೆ. ನಮ್ಗೆ ಮಗು ಇರುತ್ತೆ, ಮಗು ಮುಂದೆ ನಾವು ಅವ್ರನ್ನ ದ್ವೇಷ ಮಾಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ಮಗು ಆದ್ಮೇಲೆ ನಾವ್ ಯಾವತ್ತೂ ಬೇರೆ ಆಗಕ್ಕೂ ಆಗಲ್ಲ. ಯಾಕೆಂದ್ರೆ ಮಕ್ಳಿಗೋಸ್ಕರನೇ ನಾವು ಬದುಕಬೇಕು ಮಗು ಆದ್ಮೇಲೆ. ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೆ ನಾನು ನಿಮ್ಮನ್ನ ವೇದಿಕೆ ಮೇಲೆ ಕರಿತೀನಿ ಫಾರ್ ದ ಸಾಂಗ್ ರಿಲೀಸ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಲಿಸನ್, ಯು ಆರ್ ಸೋ ಎಮೋಷನಲ್. ಇಟ್ಸ್ ಓಕೆ, ಯಾರು ಏನು ತಪ್ಪು ತಿಳ್ಕೊಳ್ಳಲ್ಲ, ನೀವು ಆರಾಮಾಗಿ ಚೆನ್ನಾಗಿರ್ಬೇಕು ಅಷ್ಟೇನೆ. ಥ್ಯಾಂಕ್ ಯು ವೆರಿ ಮಚ್. ಗುರುಜಿ ಸೈಲೆಂಟ್ ಆಗಿ ನಿಂತಿದ್ದಾರೆ ಅಂದ್ರೆ ನಂಗೆ ಶಾಕ್ ಆಗ್ತಾ ಇದೆ. ಗುರುಗಳೇ, ಏನ್ ಇವತ್ತು ನೀವು ಸೈಲೆಂಟ್ ಆಗಿಬಿಡಿ? ಮ್ಯಾಮ್ ಮನೇಲಿ ಏನಾದ್ರು ಹೇಳಿದ್ರ ಸೈಲೆಂಟ್ ಆಗಿರ್ಬೇಕಂತ? ಏನು ಹೇಳಿಲ್ಲ ತಾನೆ ಸರ್? ಮ್ಯಾಮ್ ಏನು ಹೇಳಲ್ಲ ಸರ್. ಓಕೆ, ಗುರುಗಳು ಕೊಡಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಖುಷಿ ಆಗ್ತಾ ಇದೆ. ಸೊ ಸ್ಟ್ರೈಟ್ ಕ್ವಶನ್ಗೆ ಬಂದ್ಬಿಡ್ತೀನಿ. ನಿಮ್ ಲವ್ ಸ್ಟೋರಿ ಬಗ್ಗೆ ನಂಗೆ ಹೇಳಿ, ನಮಗೆಲ್ಲರಿಗೂ ಹೇಳಿ. ಫಸ್ಟ್ ಇಲ್ಲಿ ಎಲ್ಲ ಬಂದಿರೋರ್ಗು ತುಂಬಾ ಧನ್ಯವಾದಗಳು. ಅದೇ ತರ ರೂಪೇಶ್ ಶೆಟ್ಟಿ, ನಾನು ಬಿಗ್ ಬಾಸ್ ಅಲ್ಲಿ ಏನ್ ಮಗನಾಗಿ ನೋಡಿದ್ದೆ ಈಗಲೂ ಹಾಗೆ ನೋಡ್ತಾ ಇದ್ದೀನಿ. ಈ ಸಿನಿಮಾನ ಎಲ್ಲರೂ ಕೂಡ ಗೆಲ್ಸಿ ನಾನು ತುಂಬಾ ಖುಷಿ ಪಡ್ತೀನಿ. ನನ್ನಷ್ಟು ಖುಷಿ ಪಡೋನು ಯಾರಿಲ್ಲನಪ್ಪ. ಅದೇನೋ ಈಗಲೂ ನಾನು ತುಂಬಾ ಒಂದು ಮಗನಾಗಿ ನೋಡ್ತೀನಿ, ಒಂದು ಲವರ್ ಆಗಿ ನೋಡ್ತೀನಿ. ಅದ್ರಲ್ಲಿ ಆ ಥರ 2 ಕನೆಕ್ಷನ್ ಕನೆಕ್ಟ್ ಆಗಿತ್ತು ನನಗೆ. ಅದೇನೋ ಗೊತ್ತಿಲ್ಲ, 2 ಹೃದಯ ಇದ್ದಂಗೆ ನಮಗೆ. ಅದೇ ಥರ ನಮ್ಮ ರೂಪೇಶ್ ರಾಜು ನಮ್ಮ 3 ಜನ ತುಂಬಾ ಚೆನ್ನಾಗಿತ್ತು. ಆ 3 ಜನದಿಂದ ಇಲ್ಲಿ ಕರ್ಕೊಂಡ್ಬಂದು ನನ್ನ ಹೆಂಡತಿ ಹತ್ರ ಬಟ್ಟೆ ನಿಲ್ಲಿಸಿದ್ದೆ. ಈ ಬಿಗ್ ಬಾಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ 3 ಜನ ಬಿಗ್ ಬಾಸ್ ಅಲ್ಲಿ ನಮಗೆ ಪರಿಚಯ ಮಾಡಿಸ್ಕೊಂಡಿದ್ದೆ. ನನಗೆ 3 ಜನ ಒಳ್ಳೆ ಫ್ರೆಂಡ್ ಆಗಿದ್ದೀವಿ, ಮಗನಾಗಿದ್ದೀವಿ, ಫ್ರೆಂಡ್ ಆಗಿದ್ವಿ. ನಮ್ಮ ಮಿಸಸ್ ಚೆನ್ನಾಗಿ ಮಾತಾಡ್ತಾರೆ ನನಗಿಂತ. ಹೌದಾ? ಆಯ್ತು ಮೇಡಮ್, ಹೇಳಿ, ಯಾವಾಗ ಲವ್ ಆಯ್ತು, ಯಾವಾಗ ಶುರು ಆಯ್ತು? ಮದ್ವೆ ಆದ್ಮೇಲೆ ಲವ್ ಆಯ್ತಾ, ಮದ್ವೆ ಮುಂಚೆ ಲವ್ ಆಯ್ತಾ, ಹೆಂಗೆ? ಸರ್ ಏನು ಹೇಳ್ಕೊಡ್ತಾ ಇದ್ದೀರಾ? ನಾನೇ ಹೇಳ್ತೀನಿ, ಅದೇನಾರು ಹೇಳಿ. ಅವ್ರೇನಾದ್ರು ಹೇಳ್ಬೇಕಲ್ಲ. ನಾನು ಇರೋ ಸತ್ಯ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಹಾಗಾಗಿ ಹೌದಾ, ಒಳ್ಳೇದಾಯ್ತು. ಯಾರೊಬ್ರು ಇರ್ಬೇಕು ವಿರೋಧ ಪಕ್ಷದವರು. ನಾನು ನನ್ನ ಹೆಂಡತಿನ ತುಂಬಾ ಇಷ್ಟಪಡ್ತೀನಿ. ಅಂದ್ರೆ ಸರಸ್ವತಿಯಾಗಿ ನೋಡ್ತೀನಿ, ಲಕ್ಷ್ಮಿಯಾಗಿ ನೋಡ್ತೀನಿ, ದುರ್ಗಿಯಾಗಿ ನೋಡ್ತೀನಿ. ಆಗಾಗ ಅಡುಗೆ ಮನೆಯಿಂದ ಸೌಂಡ್ ಏನಾದ್ರು ಬೀಳ್ತಾ ಇರುತ್ತಾ ಸರ್ ಹಾಲಿಗೆ? ಇಲ್ಲ, ನಾನು ಮನೆಯಲ್ಲಿ ಏನು ಮಾತಾಡಲ್ಲ, ಮೌನವಾಗಿರ್ತೀನಿ. ನನ್ನ ಹೆಂಡತಿನ ನಾನು ಇವತ್ತರೆಗೂ ಸಖತ್ ಲವ್ ಮಾಡಿ ಮದುವೆ ಆಗಿದ್ದೀನಿ. ಆದ್ರೆ ನಾನೊಬ್ಬ ತುಂಬಾ ಸಂಪಾದನೆ ಮಾಡ್ಬೇಕಂತ ಆಸೆಯಿಂದ ಮಾತಾಡ್ತಿರಲ್ಲ. ಈ ವೇದಿಕೆ ಮೇಲೆ ಪ್ರಾಮಿಸ್ ಮಾಡ್ತೀನಿ, ಈ ಪ್ರಪಂಚದಲ್ಲಿ ಯಾರು ಲವ್ ಮಾಡೋದು ಅಷ್ಟು ಲವ್ ಮಾಡ್ತೀನಿ. ನಿಜವಾಗ್ಲೂ ಬೇಕಾದ್ರೆ ನಮಸ್ಕಾರ ಮಾಡಿ ಹೇಳ್ತೀನಿ. ಅಯ್ಯೋ, ನಾನು ಅಷ್ಟು ಲವ್ ಮಾಡುವಾಗ ನಾನು ಹೇಳ್ತಾ ಇದ್ದೆ. ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಆಗಲ್ಲ, ನೆಕ್ಸ್ಟ್ ನೀವು ಆಕ್ಷನ್ ಡೈರೆಕ್ಷನ್ ಎಲ್ಲ ನಿಮ್ ಆನ್ ಸ್ಕ್ರೀನ್ ಸರ್. ನೀವು
ಫೀಲ್ಡ್ ಏನಾದ್ರು ಚೇಂಜ್ ಮಾಡ್ಬಿಟ್ರೆ ಹಿಂಗೆ ನೀವು? ಇಲ್ಲ, ಈಗ ಲವ್ ಫೀಲ್ ಅಲ್ಲಿ ಇದ್ದೀನಿ. ಇಲ್ಲ, ನಾನು ತುಂಬಾ ದಿವಸ ಆದಂತ ಆಸೆ ಇದೆ. ಅಂದ್ರೆ ಇದನ್ನ ಹೇಳ್ಕೊಳಕ್ ಒಂದು ವೇದಿಕೆ ಸಿಕ್ಕಿರ್ಬೋದೇನಪ್ಪ. ನನ್ನ ಹೆಂಡತಿ ಹತ್ರ ಹೇಳ್ಕೊಂಡಿಲ್ಲ. ಹುಚ್ಚು ಪ್ರೀತಿ ನನ್ನ ಹೆಂಡತಿ ಮೇಲೆ, ನನ್ನ ಮಗಳ ಮೇಲೆ. ನನ್ನ ಒಬ್ಬನಿಗೆ ಗೊತ್ತು ಅಷ್ಟು ಲವ್. ಅದೇನೋ ಗೊತ್ತ, ಮುಂಚೆ ಲವ್ ಮಾಡ್ತಿದ್ದ, ಮತ್ತೆ ಗ್ಯಾಪ್ ಆಗಿತ್ತು. ಈಗ ಯಾಕಾಗಿತ್ತು ಅದು ಹೇಳಿ. ಗ್ಯಾಪ್ ಯಾಕಾಗಿತ್ತು ಅಂದ್ರೆ ಎಲ್ಲರಿಗೂ ಗುರುಕಿರಣ್ ಅವ್ರ ವೈಫ್ ಕರೆಕ್ಟ್ ಆಗಿ ಹೇಳಿದ್ರು, ಪಿಕ್ಚರ್ ಮಾತ್ರ ಚಂದ ಲವ್ ಅಂತ. ಹಾಗಾಗಿ ನಾವು ತುಂಬಾ ಪಿಕ್ಚರ್ ನೋಡ್ತೀವಿ, ತುಂಬಾ ಲವ್ ಮಾಡ್ತಾ ಇದ್ದು. ಈಗ ರೂಪ ಶೆಟ್ಟಿ ಪಿಕ್ಚರ್ ಇಂದ ನೋಡಿ ಇನ್ನೂ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಖಂಡಿತ ಮಾಡ್ತೀವಿ. ಸಖತ್ತಣ, ಸೂಪರ್ ಆಕ್ಟಿವ್ ಮಾಡ್ತೀವಿ ಕಾಣ, ಕಲಾವಿದ ಕಾಣ. ನೀವ್ ಹೇಳಿ, ಅವ್ರು ಹೇಳಿದ್ರು. ಆದ್ರೆ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ನಾವು ಅವರನ್ನ ತೆರೆ ಮೇಲೆ ನೋಡೋದಕ್ಕೂ ಅಥವಾ ಅದೊಂದು ಕಾರ್ಯಕ್ರಮದಲ್ಲಿ ನೋಡೋದಕ್ಕೂ, ಮನೆಯಲ್ಲಿ ನೀವ್ ನೋಡೋದಕ್ಕೂ ಹಸ್ಬೆಂಡ್ ಆಗಿ, ಸೊ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಲವ್ ಮಾಡುವಾಗ ಯಾವ ತರ ಇರುತ್ತೆ ಅಂತಂದ್ರೆ ಅದಕ್ಕೆ ಬರೀ ಲವ್ ಮಾತ್ರ ಇರುತ್ತೆ, ಬೇರೆ ಏನು ಇರಲ್ಲ. ಫ್ಯಾಮಿಲಿ ಇರಲ್ಲ, ಏನು ಇರಲ್ಲ. ಅವಾಗ ನಾವ್ ಅವ್ರಿಗಾಗ್ಲಿ ಅವ್ರು ನಮಗಾಗ್ಲಿ ಟೈಮ್ ಕೊಡಕ್ಕಿರುತ್ತೆ. ಮದ್ವೆ ಆದ್ಮೇಲೆ ಅದು ಆಗಲ್ಲ, ಫ್ಯಾಮಿಲಿ ಆಗ್ಬಿಡುತ್ತೆ. ಈಗ ಅಪ್ಪ ಅಮ್ಮ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಮಕ್ಳಿರ್ತಾರೆ. ಹಂಗಾಗಿ ಎಷ್ಟು ಟೈಮ್ ಕೊಡಕ್ಕೂ ಸಾಕಾಗಲ್ಲ. ಅವಾಗ ಏನಾಗುತ್ತೆ, ಗ್ಯಾಪ್ ಆಗುತ್ತೆ. ಒಬ್ರ ಮೇಲೆ ಒಬ್ರು ಕೋಪ ಅವಾಗ ಬರೋದು. ಅದನ್ನ ಅರ್ಥ ಮಾಡ್ಕೊಂಡವ್ರಿಗೆ ಮನೇಲಿ ಏನು ಪ್ರಾಬ್ಲಮ್ ಇರಲ್ಲ. ಇವರು ಕಷ್ಟಪಡ್ತಾರೆ, ಮನೆ ಸಾಗಿಸ್ತಾರೆ, ನಾವು ಅವ್ರ ಹಿಂದೆ ಹೋಗ್ಬೇಕಷ್ಟೇ. ಅದ್ ಬಿಟ್ರೆ ಬೇರೆ ಏನು ಆಪ್ಷನ್ಸೇ ಇರಲ್ಲ. ಪ್ರೀತಿ ಮಾಡಲ್ಲ ಅನ್ನೋದಕ್ಕೆ, ಪ್ರೀತಿ ತೋರ್ಸೋದಕ್ಕೆ ಅವ್ರ ಕೆಲಸ ಮಾಡಕ್ಕೂ ಟೈಮ್ ಇರಲ್ಲ. ಪ್ರೀತಿ ತೋರ್ಸಕ್ಕೆ ಎಲ್ಲಿಂದ ಟೈಮ್ ಇರುತ್ತೆ? ದುಡ್ಡು ಎಲ್ಲರನ್ನೂ ಸಾಕ್ಬೇಕಲ್ವ ಅವರು. ಹಂಗಾಗಿ ನಾವು ಮದ್ವೆ ಆಗುವಾಗ ಒಂದೇ ಮಾತು ಹೇಳ್ಕೊಂಡಿದ್ದು, ನಾನು ನರ್ಸಾಗಿ ಕೆಲಸ ಮಾಡ್ತಿದ್ದೆ, ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ನಾನು ನರ್ಸ್ ಅಂತ ಅಂದ್ಬಿಟ್ಟು. ಆದ್ರೆ ಅವ್ರಿಗೆ ನಾನು ಲವ್ ಮಾಡ್ತೀನಿ ಅಂತಾನು ಕೇಳಲಿಲ್ಲ, ಡೈರೆಕ್ಟ್ ಆಗಿ ಕೇಳಿದ್ರು ಮದುವೆ ಮಾಡ್ಕೋತೀಯಾ ಅಂತ ಅಂದ್ಬಿಟ್ಟು. ನಮ್ ಕೆಲ್ಸದ ಬಗ್ಗೆ ಹೊರಗಡೆ ಕೆಟ್ಟ ಒಪಿನಿಯನ್ ಇದೆ. ನಿಮ್ ಫ್ಯಾಮಿಲಿ ದೊಡ್ಡದು, ನಮ್ದು ಚಿಕ್ಕದು. ಅವಾಗ ಏನಾಗುತ್ತೆ ಅಂತಂದ್ರೆ, ಕೆಟ್ಟದ್ದು ಅಂತ ಅಂದಾಗ ಅದು ಕೆಟ್ಟದೇ ಬರುತ್ತೆ, ಒಳ್ಳೇದು ಯಾವಾಗ್ಲೂ ಬರಲ್ಲ. ಒಳ್ಳೇದಕ್ಕೆ ಯಾವತ್ತು ಒಳ್ಳೆತನ ಅನ್ನೋದಿರಲ್ಲ, ಕೆಟ್ಟದಕ್ಕೆ ಜಾಸ್ತಿ ಪ್ರಮೋಷನ್ ಇರುತ್ತೆ. ಹಂಗಾಗಿ ನಾನು ಅವ್ರಿಗೆ ಹೇಳ್ದೆ, ನನ್ನ ಪ್ರೊಫೆಷನ್ ಬಗ್ಗೆ, ನನ್ನ ಬಗ್ಗೆ ಗೌರವ ತೋರ್ಸಂಗಿದ್ರೆ ಮಾತ್ರ ನಾನು ಒಪ್ಕೊಳ್ಳೋದು, ಇಲ್ಲ ಅಂದ್ರೆ ಇಲ್ಲ ಅಂತ. ಆದ್ರೆ ಅವತ್ತು ಹೇಳಿದ್ರು, ನಾನು ಯಾವತ್ತು ನಿನ್ ಕೆಲ್ಸದ ಬಗ್ಗೆ ಆಗ್ಲಿ ನಿನ್ ಬಗ್ಗೆ ಆಗ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳಲ್ಲ ಅಂತ. ಅವತ್ತಿಂದ ಇವತ್ತಿನ ತನಕ ಹಾಗೆ ಇದ್ದಾರೆ ಅವರು. ಹಂಗಾಗಿ ನಾನು ಯಾವತ್ತೂ ಅವ್ರ ಬಗ್ಗೆ ತಪ್ಪಾಗಿ ಹೇಳೋದೇ ಇಲ್ಲ. ಎಲ್ಲೂ ರೀಟೇಕ್ ಬೇಕಾ? ಆದ್ರೆ ಬನ್ನಿ ಮುಂದೆ ಬನ್ನಿ. ಸೊ ಫೈನಲಿ ಇವಾಗ ಹೇಗೆ ಅನಿಸ್ತಾ ಇದೆ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಮ್ಯಾರೇಜ್? ಇಲ್ಲ, ಚೆನ್ನಾಗಿದೆ. ಮಗು ಆಗೋ ತನಕ ಒಂದ್ ಪ್ರೀತಿ ಇರುತ್ತೆ, ಮಗು ಆದ್ಮೇಲೆ ಇನ್ನೊಂದ್ ಪ್ರೀತಿ ಇರುತ್ತೆ. ಅದು ಎಲ್ಲರಿಗೂ ಹಂಚ್ಬೇಕಾದಾಗ ನಾವು ಅರ್ಥ ಮಾಡ್ಕೊಂಡು ಹಂಚ್ಬೇಕಾಗತ್ತೆ. ಈಗ ಅವ್ರು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಬೈಯೋದಾಗ್ಲಿ, ಅವ್ರು ತಪ್ಪು ಮಾಡಿದ್ರು ಅಂತ ನಾವು ಬೈಯೋದಕ್ಕಿಂತ ಯಾಕೆ ತಪ್ಪು ಮಾಡಿದ್ರು ಅಂತ ಅರ್ಥ ಮಾಡ್ಕೊಂಡು ಬದುಕೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಷ್ಟೇ. ನಾನು ಎಲ್ಲರಿಗೂ ಹೇಳೋದು. ನಂಗೆ ಗೊತ್ತು ಮ್ಯಾಮ್, ನಿಮ್ಗೆ ಹೆಂಗ್ ಇಷ್ಟು ಸಹನೆ ಇದೆ ಜೀವನದಲ್ಲಿ ಅಂತ. ಈ ನರ್ಸು ಡಾಕ್ಟರ್ಗಳಿಗೆ ಇಷ್ಟು ಲೈಫಲ್ಲಿ ಇಷ್ಟು ಸಹನೆ ಇರೋದು, ಯಾಕಂದ್ರೆ ಅಷ್ಟು ಕೇರ್ಫುಲ್ ಆಗಿರ್ಬೇಕು ಪೇಷಂಟ್ಸ್ ಜೊತೆಗೆ, ಅಷ್ಟು ತಾಳ್ಮೆ ಇರಬೇಕು. ಅದೇ ತಾಳ್ಮೆ ನಿಮ್ ಸಂಸಾರವನ್ನ ಕೂಡ ಕಾಪಾಡಿದೆ. ಬಹಳ ಖುಷಿ ಆಯ್ತು. ಸರ್, ಏನು ಪ್ರಪೋಸ್ ಮಾಡ್ಲಿಲ್ವಂತೆ ನೀವೂನು? ಮುಂದೆ ಮಾಡ್ತೀನಿ ಮೇಡಮ್. ಹೇಳ್ಬೇಕು, ಬಿಗ್ ಬಾಸ್ ಹೋದಾಗ ಎಲ್ಲರೂ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೋಗ್ಲಿಲ್ಲ, ಅವ್ರನ್ನ ತಪ್ಕೊಳ್ಳಿಲ್ಲ, ತುಂಬಾ ದಿವಸ ದೂರ ಇದ್ರಿ ಏನಕ್ಕೆ ಅಂತ ತುಂಬಾ ಜನ ಕೇಳಿದ್ರು. ಎಲ್ಲೋದ್ರೂ ಕೇಳ್ತಾನೆ ಇರ್ತಾರೆ, ನಿಮ್ಮಿಬ್ರು ಮಧ್ಯೆ ಏನಾದ್ರು ಪ್ರಾಬ್ಲಮ್ ಯಾಕೆ ಅಂತ ಅಂದ್ಬಿಟ್ಟು. ಅದನ್ನ ಹೇಳ್ಬೇಕು. ಇವಾಗ ಒಂದ್ ವೇದಿಕೆ ಸಿಕ್ಕಿದೆ ಹೇಳಕ್ಕೆ. ನಮ್ದು ಹಿಂದೂ ಸಂಸ್ಕೃತಿನಲ್ಲಿ ಮಿಲಿಟರಿಗೆ ಹೋಗಿರ್ತಾರೆ 1 ವರ್ಷ 2 ವರ್ಷ, ಕೆಲವರು 5 ವರ್ಷ ಬಿಟ್ಟು ಬರ್ತಾರೆ. ಎಲ್ಲಿ ಏರ್ಪೋರ್ಟ್ ಅಲ್ಲಿ ಬರ್ಲಿ, ಟ್ರೈನಲ್ಲಿ ಬರ್ಲಿ, ಎಲ್ಲಿ ಬಂದ್ರು ಯಾರು ಹೋಗಿ ತಪ್ಕೊಳ್ಳಲ್ಲ. ಯಾಕೆಂದ್ರೆ ಅದು ನಮ್ ಹಿಂದೂ ಸಂಸ್ಕೃತಿ. ಅಷ್ಟು ವರ್ಷ ಬಿಟ್ಟವ್ರೆ, ಅವ್ರು ಯಾರು ತಪ್ಕೊಳ್ಳಲ್ಲ, ಮುಟ್ಕೊಡಲ್ಲ, ಮುದ್ದಾಡಲ್ಲ ಅಂತ ಅಂದ್ಮೇಲೆ ನಾವು ಬಿಟ್ಟಿರೋದೇ 1 ತಿಂಗಳಾದ್ಮೇಲೆ ಒಳಗೆ ಹೋಗಿದ್ದೀವಿ. ನಾವ್ ಹೆಂಗೆ ನಮ್ಮ ಸಂಸ್ಕೃತಿನ ಮೀರಕ್ಕಾಗತ್ತೆ? ಹಂಗಾಗಿ ಅದು ಇದಾಯ್ತು. ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಮ್ಮಿಬ್ರ ಮಧ್ಯೆ ಯಾವ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅವ್ರು ಯಾವತ್ತೇ ತಪ್ಪು ಮಾಡ್ಲಿ, ನಾನು ಯಾವತ್ತೂ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಲ್ಲ. ಅವ್ರು ತಪ್ಪು ಮಾಡಿದ್ರು ನಾನು ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ನಾವು ಪ್ರೀತಿಸಿ ಮದುವೆ ಆಗಿರೋದ್ರಿಂದ ಆ ಪ್ರೀತಿನ ನಾವು ಕೊನೆ ತನಕ ಕಾಪಾಡಬೇಕಾಗತ್ತೆ. ನಮ್ಗೆ ಮಗು ಇರುತ್ತೆ, ಮಗು ಮುಂದೆ ನಾವು ಅವ್ರನ್ನ ದ್ವೇಷ ಮಾಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ಮಗು ಆದ್ಮೇಲೆ ನಾವ್ ಯಾವತ್ತೂ ಬೇರೆ ಆಗಕ್ಕೂ ಆಗಲ್ಲ. ಯಾಕೆಂದ್ರೆ ಮಕ್ಳಿಗೋಸ್ಕರನೇ ನಾವು ಬದುಕ್ಬೇಕು ಮಗು ಆದ್ಮೇಲೆ.
ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೆ ನಾನು ನಿಮ್ಮನ್ನ ವೇದಿಕೆ ಮೇಲೆ ಕರಿತೀನಿ ಫಾರ್ ದ ಸಾಂಗ್ ರಿಲೀಸ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಲಿಸನ್, ಯು ಆರ್ ಸೋ ಎಮೋಷನಲ್. ದಟ್ಸ್ ಓಕೆ. ಯಾರು ಏನು ತಪ್ಪು ತಿಳ್ಕೊಳ್ಳಲ್ಲ, ನೀವು ಆರಾಮಾಗಿ ಚೆನ್ನಾಗಿರ್ಬೇಕು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್.